ಮುಂದೆ ಅಂತ ಹೇಳ್ತಾರೆ. ನೋಡು ನಾನೇ ಮಾತಾಡ್ತೇನೆ. ಹೀಗೆ ನಮಸ್ಕಾರ ಕೊಡುವುದು ಮತ್ತೆ ನಿಮ್ಮೂರಲ್ಲಿ ನಾನು ಪದ್ಧತಿ ಹಾಗೆ. ಸರಿ. ನಮಸ್ಕಾರ. ಯಾರು ಎಲ್ಲಿಂದ ಬಂದವರು? ಒಂದು ಹೌದ ಇಲ್ಲಿ ಸಪೂರ್ ನಾಗೇಶ್ವರಪ್ಪ. ಯಾರು ಇಲ್ಲ, ಯಾರು ಇಲ್ಲ. ಸುಳ್ಳು ಹೇಳ್ಬೇಡ. ನಾಗಶ್ರೀ ಅವರಿದ್ದಾರೆ. ಮತ್ತೆ ನಾಗೇಶ್ವರ ಹೌದು, ಸಪೂರ ಸಪೂರ ಅವರು ಎಲ್ಲಿದ್ದಾರೆ? ಇವರೇ. ಈಗ ಮುಸಲ್ಮಾನ ನೋಡಿದ್ರೆ ಅರ್ಥ ಆಗುದಿಲ್ಲ. ಮುಸಲ್ಮಾನ ಇದ್ರೆ ಇದು ಕೊಟ್ಟು ಹೋಗೋಣ. ಎಂತದ್ದು? ಎಷ್ಟು ಕೊಡ್ಲಿಕ್ಕಾಗ್ತದೆ? ಯಾವ್ದಣ್ಣ? ಎಂತದ್ದು? ಇದು ಲೇಖನ ಅಷ್ಟೇ. ಲೇಖನ. ಹೌದೌದು. ಹಾ. ಇದು ಬೇಗ ಓದಿ ಬೇಗ ಉತ್ತರ ಕೊಡ್ಬೇಕು. ನನ್ನ ಸಮಯ ಇಲ್ಲ ಏನ? ಬೇಗ ಉತ್ತರ? ಹಾ. ಓ, ಆ ಕಡೆಯಲ್ಲಿ. ಓ, ನೀರ. ಚೈತ್ಯರಾಜೇಂದ್ರ ಶಿಥಿಲ ಬರೆದಂತಹ ಲೇಖನ ಅದು ಗೊತ್ತಿಲ್ಲ. ನಿಮ್ಮಲ್ಲಿರುವಂತಹ ನಮ್ಮ ವಿರೋಧಿಗಳನ್ನ ಬಿಟ್ಟುಕೊಟ್ಟರೆ ಲೇಸು, ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂಬುದಾಗಿ ಈ ರೀತಿಯಾಗಿ ಲೇಖನ ಬರೆದು ಕಳಿಸಿದ್ದಾರಂತಾದ್ರೆ ಇದಕ್ಕೆ ಪ್ರತಿಯುತ್ತರ ನಾವು ಬರೆದು ಕಳಿಸುವುದಲ್ಲ, ಅಂದವನನ್ನು ನೋಡಿ ಅವರು ಅರ್ಥೈಸಿಕೊಡ್ಬೇಕು. ಹಾಗಾಗಿ ನಿಮಗೆ ವ್ಯವಸ್ಥೆ ಆಗ್ಬೇಕು. ಸರಿ, ತೀರ್ಮಾನ ಕೊಡ್ತೇವೆ. ಲೇಖನವನ್ನು ಓದಿ ವಿಷಯವನ್ನು ಅರ್ಥವಿಸಿಕೊಂಡಿದ್ದೆ. ಸಂತೋಷ. ನೀನು ಲೇಖನವನ್ನು ತಂದ ಕಾರಣಕ್ಕಾಗಿ ಬಹಳ ಸಂತೋಷ ಆಗಿದೆ. ಹಾಗಾಗಿ ಇನ್ನೊಂದ್ಸರಿ ಮಾತಾಡಿ. ಯಾವ್ದಾದ್ರು ಒಂದು ಶಬ್ದ ಮಾತಾಡಿ. ನೀನು ಲೇಖನವನ್ನು ತಂದ ಕಾರಣಕ್ಕಾಗಿ ಈ ಸ್ವರ ಎಲ್ಲೋ ಕೇಳಿದೆ ಉಂಟಲ್ಲ. ಅವನೇ ಇವು ಅವನೇ ಅವ ಇವನೇ ಯಾರು? ನೀನು ಸುಬ್ರಾಯ ಆ ಸುಳ್ಳ ಸುಬ್ರಾಯನೇ ಇಬ್ರಾಹಿಮಿನ ಅಜ್ಜ ಮೊದಲು ನಮ್ಮಲ್ಲಿ ಶುಭ್ರಾಂಗ. ಅದೇ ಅವನೇನ? ನಾನೇ. ನನಗೆ ಗೊತ್ತಿಲ್ಲ. ನೀನು ಮಾತಾಡುವಾಗಲೇ ಗೊತ್ತಾಯ್ತು ನೀನಾಯ್ತ. ಅಲ್ಲ ಪುಣ್ಯಾತ್ಮ, ಮೊದಲಿದ್ದ ಹೀಗಿದ್ದ ಮಾರಿ ಸಮಾರಿದೆ ಜೀವನದಲ್ಲಿ. ನಿನಗೆ ತೊಂದರೆ ಇಲ್ಲ. ಎಂತ ತಿಂದೆ? ಅಲ್ಲ, ಯಾರು ಮನುಷ್ಯರು ತಿನ್ನುವುದನ್ನೇ ತಿನ್ನ. ನನಗೆ ಅಕೌಂಟ್ ಮಾರಿ ಎಂತ ತಿಂದೆ? ಹೋಗುದೇ ಇಲ್ಲ. ಅಡ್ಡಿಲ್ಲ ಅಡ್ಡಿಲ್ಲ ಗೊತ್ತಿಲ್ಲ. ಹೇಗೆ ಸುಧಾರಿಸಿದ್ದೆ? ಅಡ್ಡಿಲ್ಲ ಏನ್ ತೊಂದರೆ ಇಲ್ಲ. ಅಡ್ಡಿಲ್ಲ ಅಡ್ಡಿಲ್ಲ. ಬಹಳ ಸಂತೋಷ ಆಯ್ತು. ನೀವು ಒಂದು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸನ್ಮಾನ ಸುಳ್ಳು ಕಾಣು. ಸಂತೋಷಕರವಾದಂತಹ ವಿಷಯವನ್ನು ಲೇಖನದ ಮುಖ್ಯವಾಗಿ ತಂದಿದ್ದೀಯಲ್ಲ, ಮತ್ತೆ ಅದರಲ್ಲೂ ಅಪರೂಪಕ್ಕೆ ಬಂದವಾದ ಸನ್ಮಾನ. ಹೌದು. ಜೀವನದಲ್ಲಿ ಇವತ್ತವರೆಗೂ ಸನ್ಮಾನ ಆಗಿದ್ದೇ ಇಲ್ಲ ನನಗೆ. ನಾನು ಇದಕ್ಕಾಗಿ ಸಂತೋಷ ಒಳ್ಳೆ ಸನ್ಮಾನ ಮಾಡಿ. ಹಾಗೆಯಪ್ಪ, ನೀವು ಸನ್ಮಾನ ಮಾಡೋದು ದೊಡ್ಡದು, ನಾನು ಸ್ವೀಕಾರ ಮಾಡೋದು ದೊಡ್ಡದು. ಆದ್ರೆ ಒಂದು ಏನು? ಪ್ರಪ್ರಥಮವಾಗಿ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಿ. ಹೌದಾ? ಒಳ್ಳೆ ಮುಚ್ಚಿಕೊಂಡು ನಿಂತ್ಕೊಳ್ಬೇಕು ನೀನು. ಅಂದ್ರೆ ಇಲ್ಲಿ ಪದ್ಧತಿಯ ಪದ್ಧತಿಯ ಸನ್ಮಾನ ಮಾಡ್ತೇವೆ. ಅಡ್ಡಿಲ್ಲ ಅಡ್ಡಿಲ್ಲ. ಬೇಗ ಇದು ಒಂದೇ ಕಣ್ಣು ಮುಚ್ಚುತ್ತೆ, ಎರಡು ಕಣ್ಣ? ಎರಡು ಕಣ್ಣ. ಎರಡು ಕಣ್ಣು ಮುಚ್ಚಿ ಒಂದೇ ಕಾಲಲ್ಲಿ ನಿಲ್ಬೇಕು. ಅಲ್ಲ, ಇಲ್ಲಿ ಪದ್ಧತಿ ಒಂದೇ ಕಣ್ಣು ಮುಚ್ಚು. ಬೇಗ ಬೇಗ ಸನ್ಮಾನಿತರಿಗೆ ಹಾರ ಚಪ್ಪಾಳಿಯೊಂದಿಗೆ ಸಹಕಾರ ಮಾಡಬೇಕು. ಜೊತೆಗೆ ಒಂದು ವಿಶೇಷವಾದಂತಹ ಶಾಲ್. ಪಾರಿತೋಷಕ ಆಗ್ಲಿಯಪ್ಪ ಆಗ್ಲಿ. ಅದ್ರ ಒಂದು ಸನ್ಮಾನಿತರು ಒಂದೆರಡು ಮಾತುಗಳನ್ನು ಆಡಬೇಕು. ಕಣ್ಮುಚ್ಕೊಂಡೆ. ಸನ್ಮಾನಕ್ಕೆ ಉತ್ತರ ಇದೆ ಮರೆ. ಅದೆಲ್ಲ ಉಂಟು. ಇವತ್ತು ಸೇರಿರ್ತಕ್ಕಂತಹ ಮಹಾಜನತೆಗಳೇ, ಇವತ್ತು ನನಗೆ ಭಾರಿ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಾನು ಅಷ್ಟು ದೂರದಿಂದ ಬಂದಿದ್ದೇನೆ. ದೂರದಿಂದ ಬಂದಂತ ನನಗೆ ಇವತ್ತು ಇಂತಹ ಸನ್ಮಾನ ಮಾಡ್ತಾ ಇದ್ದಾರೆ. ನನಗೆ ಸನ್ಮಾನ ಆಗ್ತದೆ ಎನ್ನುವಂತ ಕಲ್ಪನೆಯೂ ನನಗಿರಲಿಲ್ಲ. ಭಾರಿ ಸಂತೋಷ ಪಡಬೇಕಾದ್ದು. ನೋಡಿ, ಇವತ್ತು ನಾನು ಸನ್ಮಾನವನ್ನು ಪಡ್ಕೊಂಡಿದ್ದೇನೆ. ಸನ್ಮಾನವನ್ನು ಪಡ್ಕೊಂಡಂತ ನಾನು ಮುಂದೊಂದು ದಿವಸ ಏನಾಗ್ತೇನೆ? ನಾನು ಅದಾಗಿಯೇ ಆಗ್ತೇನೆ. ಕಣ್ಣು ಬಿಟ್ಟು ಮತ್ತೆ ಹೇಳೋದಲ್ಲ ಮಾತ್ರ, ಆಶ್ವಾಸನ ಬೇಕು. ಇವತ್ತು ಕಣ್ಣು ಮಾತಾಡ್ತೆ ಗೊತ್ತು, ಆಶ್ವಾಸನೆ ಕೊಡ್ಬೇಡ. ಎಂತ ಕಣ್ಣು ಬಿಟ್ಟು ಮತ್ತೆ ಅಪರೂಪ ಸನ್ಮಾನ ಆಗ್ತದೆ. ಅವಮಾನ